ಪೌರಾಯುಕ್ತಿಗೆ ಧಮಕಿ ಹಾಕಿದಂತಹ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡನ ಬಂಧನ ಆಗಿದೆ. ಈ ಬಂಧನದ ಹಿನ್ನೆಲೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಜಮಾಯಿಸಿದ್ದಾರೆ. ರಾಜೀವ್ ಗೌಡನ ಬೆಂಬಲಿಗರು ಏನೋ ಘನಕಾರ್ಯ ಮಾಡಿದ್ದಾನೆ ಅಂತ ಹೇಳಿ ಆತನ ಬೆಂಬಲಿಗರು ಬಂದಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಹತ್ರ ಜಮಾಯಿಸಿದ್ದಾರೆ. ಅಭಿಮಾನಿಗಳು ಬೆಂಬಲಿಗರು ಆತನಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕಾಯ್ತಾ ಇದ್ದಾರೆ. ನಮ್ಮ ನಾಯಕ ಬಂದಿದ್ದಾನೆ, ಏನೋ ಒಂದು ಕೆಲಸವನ್ನು ಮಾಡಿ ಯುದ್ಧವನ್ನು ಮಾಡಿ ಗೆದ್ದು ಬಂದಿದ್ದಾನೆ, ಆತನಿಗೆ ಸ್ವಾಗತ ಮಾಡೋಣ ಅನ್ನೋಂಥ ರೀತಿಯಲ್ಲಿ ಜಮಾಯಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ. ಶಿಡ್ಲಘಟ್ಟ ನಗರದಲ್ಲಿ ಜಮಾಯಿಸಿದ್ದಾರೆ. ರಾಜೀವ್ ಗೌಡನ ಬೆಂಬಲಿಗರು ತಲೆಮರೆಸಿಕೊಂಡಿದ್ದ ಆತ ಬಂದಿದ್ದಾನೆ. ಶಿಡ್ಲಘಟ್ಟ ನಗರ ಠಾಣೆ ಎದುರು ನೂರಾರು ಅಭಿಮಾನಿಗಳ ಆಗಮನ ಆಗಿದೆ. ತಮ್ಮ ನಾಯಕನನ್ನು ನೋಡೋಕೆ ಕಾತುರದಿಂದ ಆಗಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅಭಿಮಾನಿಗಳನ್ನ ಲಾಠಿ ಹಿಡಿದು ಹೊಡೆದು ಓಡಿಸಿದ್ದಾರೆ ಪೊಲೀಸರು. ನಡ್ರಿ ಅಂತ ಹೇಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ. ಪೊಲೀಸ್ ಠಾಣೆ ಸುತ್ತಮುತ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ರು, ನಾನೇ ಡಾನ್ ಅನ್ನೋಂಥ ರೀತಿಯಲ್ಲಿ ಮೆರೆದಾಡಿದ್ರು. ಅದಾದ ಮೇಲೆ ಗೊತ್ತಾಯಿತು ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಎಲ್ಲಿ ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೋ ಒಳಗಾಕ್ಬಿಡ್ತಾರೋ ಅಂತ ಹೇಳಿ ಎದುರ್ಕೊಂಡು ಎಲ್ಲೋ ಓಡೋಗಿ ಒಂದು ಫಾರ್ಮ್ ಹೌಸಲ್ಲಿ ತಲೆಮರೆಸ್ಕೊಂಡಿದ್ರು, ಬಚ್ಚಿಟ್ಕೊಂಡಿದ್ರು. ಪೊಲೀಸರು ಹುಡುಕ್ತಾ ಇದ್ರು. ಕಳೆದೋಗಿದ್ದಾನೆ ಹುಡುಕೊಟ್ಟವ್ರಿಗೆ ಬಹುಮಾನ ಅಂತ ಕೂಡ ಹಾಕಿದ್ರು. ಇಷ್ಟೆಲ್ಲ ಆದರೂ ಪತ್ತೆ ಇರಲಿಲ್ಲ. ಆಸಾಮಿ ಈಗ ಸಿಕ್ಕಿದ್ದಾನೆ. ಎಲ್ಲ ಟ್ರ್ಯಾಕ್ ಮಾಡಿ ಹಿಡ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅದನ್ನ ಕಾರು, ಫಾಸ್ಟ್ಯಾಗು ಇದನ್ನೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿ ಹೋಗಿ ಹಿಡ್ಕೊಂಡಿರೋವಂಥದ್ದು. ಈತನಿಗೆ ಯಾರು ಸಹಾಯ ಮಾಡಿದ್ನಲ್ಲ ಬಚ್ಚಿಟ್ಕೊಳ್ಳೋಕ್ಕೆ ಆತನನ್ನು ಕೂಡ ಬಂಧಿಸಿದ್ದಾರೆ. ಇವತ್ತು ಕೋರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಸಿ ಎಲ್ಲ ಕರೆಕ್ಟಾಗಿದ್ದಾನೆ ಇಲ್ಲ ಅಂತ ನೋಡಿ ಚೆಕ್ ಮಾಡಿಸಿ ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಲ್ಲಿ ಹೋಗಿ ತಪಾಸಣೆ ಮಾಡಿಸಿದ್ದಾರೆ. ಏನಾದರೂ ಆಗಿದೆಯಾ ಇಲ್ವಾ ಎತ್ತ ಅಂತ ಕರ್ಕೊಂಡು ಹೋಗಿ ಇವತ್ತು ಕೋರ್ಟಿಗೆ ಕೊಡ್ಬಿಟ್ಟಿದ್ದಾರೆ. ಆದರೆ ಅಭಿಮಾನಿಗಳೇನಿದ್ದಾರಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಬಂದಿದ್ದಾನೆ ನೋಡೋಣ ಅಂತ ಬೆಂಬಲಿಗರು ಹೋದಾಗ ಪೊಲೀಸರು ಹಿಡ್ಕೊಂಡು ಹೊಡೆದಿದ್ದಾರೆ ಅನ್ನೋದಕ್ಕಿಂತ ಏನು ಘಟನೆ ಆಗಬಾರ್ದು ಅಂತ ಅವ್ರನ್ನ ಚದುರಿಸಿದ್ದಾರೆ. ಲಾಠಿಯಿಂದ ಸ್ವಲ್ಪ ಬಿಸಿ ಮುಡಿಸಿದ್ದಾರೆ ಅಷ್ಟೇ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಬೆಂಬಲಿಗರು ಬಂದಿರೋ ಪೊಲೀಸ್ ಸ್ಟೇಷನ್ ಹತ್ರ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ಏನಿತ್ತಲ್ಲ ಆ ಸ್ಟೇಷನ್ ಹತ್ರ ಹೋದಾಗ ಸಾಕಷ್ಟು ಜನ ಬಂದಿದ್ರಲ್ಲ ಅಭಿಮಾನಿಗಳು ಬೆಂಬಲಿಗರು ಅವ್ರನ್ನ ಲಾಠಿಯಿಂದ ಹೊಡೆದು ದೂರ ಓಡಿಸಿದ್ದಾರೆ. ಮತ್ತು ಆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಕೂಡ ಜಾಸ್ತಿ ಜನ ಪೊಲೀಸ್ ಇದ್ದಾರೆ. ಯಾಕಂದರೆ ಏನೂ ಕೂಡ ಘಟನೆ ಆಗಬಾರದು, ಏನೋ ಮಾಡ್ಕೊಂಡು ಬಂದಿದ್ದಾನೆ, ಕರ್ಕೊಂಡು ಬಂದಿದ್ದಾರೆ, ಹೂನಾರ ಹಾಕಿ ಸಂಭ್ರಮಿಸೋಣ ಅಂತ ಬಂದಿದ್ರು ಅಂತ ಕಾಣಿಸುತ್ತೆ. ಧಮಕಿ ಹಾಕಿದವ್ರಿಗೆ ಕೂಡ ಬುದ್ಧಿ ಇಲ್ಲ, ಬಂದವ್ರಿಗೆ ಕೂಡ ಬುದ್ಧಿ ಇಲ್ಲ ಅನ್ನೋ ಥರ ಆಗಿದೆ. ಇಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಏನೇನು ತಪ್ಪು ಮಾಡಿದ್ರು ನಮ್ಮ ನಾಯಕ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಏನು ಕಥೆಯನ್ನು ಮಾಡಿರೋದೇ ಅಂಥ ಕೆಲಸ. ಅದರಲ್ಲಿ ಹೋಗಿ ಬಚ್ಚಿಟ್ಕೊಂಡವ್ರನ್ನ ಹುಡುಕೊಂಡು ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅವರನ್ನು ಬೆಂಬಲಿಸೋಕೆ ಇವರು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ. ನೋಡ್ತಾ ಇದ್ದೀರಾ ನೀವು, ನೋಡಿ ಹೆಂಗೆ ಆಗಿದೆ ಅಂತ ಅಲ್ಲಿ ಸ್ಟೇಷನ್ ಹತ್ರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.